ಗುಡಿಬಂಡೆ ಪಟ್ಟಣದಲ್ಲಿ ಕಳೆದ ಕೆಲ ದಿನಗಳಿಂದ ವಾಣಿಜ್ಯ ಬಳಕೆ ಗ್ಯಾಸ್ ಸಿಲಿಂಡರ್ ಕೊರತೆ ಉಂಟಾಗಿದ್ದು ಹೋಟೆಲ್ ಉದ್ಯಮ ಅಯೋಮಯವಾಗಿದೆ. ಗ್ಯಾಸ್ ಪೂರೈಕೆಯಲ್ಲಿನ ವ್ಯತ್ಯಯದಿಂದಾಗಿ ಪಟ್ಟಣದ ಬಹುತೇಕ ಹೋಟೆಲ್ಗಳಲ್ಲಿ ಟೀ ಮಾರಾಟ ಸ್ಥಗಿತಗೊಳಿಸಲಾಗಿದೆ. ಗ್ಯಾಸ್ ಸಮಸ್ಯೆಯಿಂದಾಗಿ ಹೋಟೆಲ್ ಮಾಲೀಕರು ಅನಿವಾರ್ಯವಾಗಿ ತಮ್ಮ ಆಹಾರದ ಪಟ್ಟಿಯನ್ನು ಕಡಿತಗೊಳಿಸಿದ್ದಾರೆ. ಬೆಳಗಿನ ಉಪಹಾರ ಹಾಗೂ ಮಧ್ಯಾಹ್ನದ ಊಟದ ವೈವಿಧ್ಯತೆಗಳು ಕಡಿಮೆಯಾಗಿದ್ದು ಸೀಮಿತ ಪ್ರಮಾಣದ ಆಹಾರ ಮಾತ್ರ ಲಭ್ಯವಾಗುತ್ತಿದೆ. ಇದರಿಂದಾಗಿ ಹೋಟೆಲ್ಗೆ ಬರುವ ಗ್ರಾಹಕರು ತೀವ್ರ ನಿರಾಸೆ ಅನುಭವಿಸುವಂತಾಗಿದೆ. ಹೋಟೆಲ್ಗಳಂದ್ರೆ ಕಮರ್ಷಿಯಲ್ ಇಟ್ಕೊಬೇಕು. ಏನಾದರೂ ಆಪತ್ತುಗಳಾಯ್ತು ಅಂದ್ರೆ ನಮಗೂ ಪ್ರಾಬ್ಲಮ್ಮು, ಅವ್ರಿಗೂ ಪ್ರಾಬ್ಲಮ್. ಚಿಕ್ಕದಿಂದ ನಾವು ದೊಡ್ಡ ತರೋದಕ್ಕೆ ದೊಡ್ಡವು ಕಮರ್ಷಿಯಲ್ ಸಿಲಿಂಡ್ರು ಗೌರ್ಮೆಂಟ್ ಅವರೇ ಕ್ಲೋಸ್ ಮಾಡಿಸಿದ್ದಾರೆ. ನಾವು ಇರುವಷ್ಟು ದಿನ ನಾವು ಯೂಸ್ ಮಾಡಿದ್ದೀವಿ, ನಮ್ಮ ಕೈಯಲ್ಲಿ ಆಗೋದಿಲ್ಲ. ನಾವು ಕ್ಲೋಸ್ ಮಾಡ್ಕೊಂಡು ನಾವು ಯಾವುದೋ ಕೂಲಿನಲ್ಲಿ ಕಳಿಸ್ಬಿಟ್ಟು ಏನಕ್ಕೊಂದು ಬಾಧೆ ಪಡ್ಕೊಂಡು ಹೋಗ್ತೀವಿ. ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ನಮ್ಮ MLA ಸಾಹೇಬ್ರಿಗೆ ನಾವು ಕೇಳ್ಕೊತಾ ಇದ್ದೀವಿ, ಆದಷ್ಟು ಇದಕ್ಕೇನೋ ಒಂದು ಪರಿಷ್ಕಾರ ಮಾಡಿಕೊಟ್ಟು ನಮಗೇನೋ ಒಂದು ವಸತಿ ಮಾಡ್ಕೊಬಿಟ್ರಿ, ನಮ್ಗೆ ಸಾಕು. ಗ್ಯಾಸ್ ಸಿಲಿಂಡರ್ ಸಿಗದೆ ಪರದಾಡುತ್ತಿರುವ ಕೆಲ ಹೋಟೆಲ್ ಮಾಲೀಕರು ವ್ಯಾಪಾರ ಉಳಿಸಿಕೊಳ್ಳಲು ಹಳೆಯ ಪದ್ಧತಿಯಾದ ಸೌದೆ ಒಲೆಯನ್ನು ಬಳಸಲಾರಂಭಿಸಿದ್ದಾರೆ. ಆದರೆ ಪಟ್ಟಣ ಪ್ರದೇಶದಲ್ಲಿ ಕಟ್ಟಿಗೆ ಒಲೆ ಹಚ್ಚುವುದು ಹಾಗೂ ಅದರಿಂದ ಬರುವ ಹೊಗೆಯಿಂದಾಗಿ ಕೆಲಸಗಾರರು ಮತ್ತು ಗ್ರಾಹಕರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಗುಡಿಬಂಡೆ ಗಡಿ ಭಾಗದಲ್ಲಿರುವುದರಿಂದ ಪ್ರತಿದಿನ ನೂರಾರು ಸರ್ಕಾರಿ ನೌಕರರು, ಹೊರಗಿನಿಂದ ಬರುವ ಪ್ರಯಾಣಿಕರು ಆಹಾರಕ್ಕಾಗಿ ಇಲ್ಲಿನ ಹೋಟೆಲ್ಗಳನ್ನೇ ನಂಬಿಕೊಂಡಿದ್ದಾರೆ. ಈಗ ಹೋಟೆಲ್ ಕಾರ್ಯನಿರ್ವಹಿಸದ ಕಾರಣ ಇವರೆಲ್ಲರೂ ಹಸಿವಿನಿಂದ ಪರದಾಡುವಂತಾಗಿದೆ. ಗ್ಯಾಸ್ ಸಮಸ್ಯೆ ಹೀಗೆಯೇ ಮುಂದುವರಿದರೆ ಹೋಟೆಲ್ ನಡೆಸಲು ಸಾಧ್ಯವಿಲ್ಲ. ಅನಿವಾರ್ಯವಾಗಿ ಹೋಟೆಲ್ ಬಾಗಿಲು ಹಾಕಬೇಕಾದ ಪರಿಸ್ಥಿತಿ ಬಂದಿದೆ ಎಂದು ಸ್ಥಳೀಯ ಹೋಟೆಲ್ ಮಾಲೀಕರೊಬ್ಬರು ಆತಂಕ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಯಾವುದು ಗ್ಯಾಸ್ ಸಿಗ್ತಾ ಇಲ್ಲ, ಆದ್ರಿಂದ ನಾವು ಅಷ್ಟೇ ಇವಾಗ ಅದು ಗ್ಯಾಸ್ ನಂಬ್ಕೊಂಡಿಲ್ಲ. ಬೆಂಗಳೂರು ಕಡೆ ಎಲ್ಲ ಕಡೆ ತೊಂದರೆ ಆಗ್ತಿದೆ, ನಮಗೂ ಹಾಗೆ ತೊಂದರೆ ಆಗಿದೆ. ಆದ್ರಿಂದ ನಾವು ಈಗ ಸೌದೆ ಒಲೆ, ಹಳೆ ಪದ್ಧತಿ ಸೌದೆ ಒಲೆಯಿಂದಾನೇ ಪ್ರಿಪೇರ್ ಮಾಡ್ತಾ ಇದ್ವಿ. ಎಷ್ಟು ದಿನದಿಂದ ಮಾಡ್ತಾ ಇದ್ರಿ? ಈಗ 6 days ಇಂದ ಸೌದೆ ಒಲೆಯಲ್ಲಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ದೋಸೆ ಎಲ್ಲ ಹಾಕಕ್ಕಾಗ್ತಿಲ್ಲ, ಟೀ ಮಾಡ್ತಾ ಇಲ್ಲ, ಬೇರೆ ಥರ ಫುಡ್ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮ್ದು ಹಳೆ ಹೋಟ್ಲು ಅಜಂತ ಹೋಟ್ಲು ಅಂತ, ಹಾಗಾಗಿ ಇಲ್ಲಿ ನಮ್ಮದೇ ಕಸ್ಟಮರ್ಗಳು ಜಾಸ್ತಿ ಇದ್ದಾರೆ. ಅವರಿಗೆಲ್ಲ ಯಾವ್ದು ಬೇಕೋ ಅದನ್ನು ಪ್ರಿಪೇರ್ ಮಾಡಿಬಿಟ್ಟು ಸರ್ವ್ ಮಾಡ್ತಾ ಇದ್ದೀವಿ. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ.